ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ ಅಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಮುಂಬರ್ತಕ್ಕಂತಹ ಎಲ್ಲ RRB ಡಿ ಗ್ರೂಪ್ ಎಕ್ಸಾಮಿನ ಶಿಫ್ಟ್ಗಳಲ್ಲಿ ಕೇಳಬಹುದಾದ ಪ್ರಮುಖ ಕರೆಂಟ್ ಅಫೇರ್ಸ್ ನ ಪ್ರಶ್ನೆಗಳನ್ನ ಈ ಒಂದು ಸೆಷನ್ ಅಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಎಲ್ಲಾ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳೇನಿದಾವಲ್ವಾ, ಸೊ ಡೆಪ್ತ್ ಲೆವೆಲ್ ಇರತಕ್ಕಂತಹ ಪ್ರಶ್ನೆಗಳಾಗಿದ್ದಾವೆ. ಸೊ ಇದು ಡಿ ಗ್ರೂಪ್ ಎಕ್ಸಾಮ್ಗೆ ಪ್ರಮುಖವಾಗಿ ಹೇಳ್ಮಾಡಿಸಿರ್ತಕ್ಕಂತಹ ಪ್ರಶ್ನೆಗಳು ಇದಾಗಿದ್ದಾವೆ ಅಂತ ಹೇಳ್ಬೋದು, ಸರಿನಾ? ಸೊ ಈ ಒಂದು ಸೆಷನ್ ಅಲ್ಲಿ ನಾವು ಟೋಟಲಿ 40ರಿಂದ 50 ಪ್ರಶ್ನೆಗಳನ್ನ ಈ ಒಂದು ಸೆಷನ್ ಅಲ್ಲಿ ನಾವು ನೋಡ್ಕೊಳ್ಳೋಣ, ಸರಿನಾ? ಸೊ ಎಲ್ಲವೂ ಸಹ ಡೆಪ್ತ್ ಆಗಿರ್ತವೆ. ಸೊ ಎಲ್ಲವೂ ಸಹ ನಿಮಗೆ ಮುಂಬರ್ತಕ್ಕಂತಹ ಯಾವುದೋ ಒಂದು ಶಿಫ್ಟ್ ಅಲ್ಲಿ ನಿಮಗೆ ಸಿಗ್ತಕ್ಕಂತಹ ಪ್ರಶ್ನೆಗಳೇ ಆಗಿದಾವೆ ಅಂತ ನಾನು ನಿಮಗೆ ಹೇಳ್ಬಹುದು, ಸರಿನಾ? ಸೊ ಹಾಗಾದ್ರೆ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಪ್ರಮುಖ ಸೈಬರ್ ಭದ್ರತಾ ಲಾಭರಹಿತ ಸಂಸ್ಥೆಯಾದ ಸೈಬರ್ ಪೀಸ್ ಮಾರ್ಚ್ 2025ರಲ್ಲಿ ಯಾವ ಯೂನಿಕಾರ್ನ್ ಸಂಸ್ಥೆಯ ಸಹಯೋಗದೊಂದಿಗೆ ಡಿಜಿಟಲ್ ಮ್ಯಾನ್ ಪವರ್ ಇನಿಷಿಯೇಟಿವ್ ಅನ್ನು ಪ್ರಾರಂಭಿಸಿದೆ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಇಲ್ಲಿ ನಮಗೆ ಎರಡು ಗೊತ್ತಿರಲಿ. ಒಂದೇನು ಅಂತಂದ್ರೆ, ಈ ಡಿಜಿಟಲ್ ಮ್ಯಾನ್ ಪವರ್ ಇನಿಷಿಯೇಟಿವ್ ಅನ್ನ ಪ್ರಾರಂಭ ಮಾಡಿರ್ತಕ್ಕಂತಹ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಸೈಬರ್ ಪೀಸ್ ಸಂಸ್ಥೆ. ಸೊ ಇದು ಯಾರ ಜೊತೆಗೆ ಸೇರಿ ಮಾಡಿದ್ದಾರೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗಿತ್ತೆ ಯಾವ ಯೂನಿಕಾರ್ನ್ ಅಂತಂದ್ರೆ ಆಪ್ಷನ್ ಎ ಇನ್ ಮೊಬಿ ಯೂನಿಕಾರ್ನ್ ಅಂತ ಹೇಳ್ತೀವಿ, ಸರ್. ಯಾವುದು ಇನ್ ಮೊಬಿ ಅನ್ನೋ ಯೂನಿಕಾರ್ನ್ ಜೊತೆ ಸೇರಿ ಈ ಸೈಬರ್ ಪೀಸ್ ಅನ್ನುವ ಒಂದು ಸಂಸ್ಥೆ ಏನಿದೆ ಅಲ್ವಾ, ಡಿಜಿಟಲ್ ಮ್ಯಾನ್ ಪವರ್ ಇನಿಷಿಯೇಟಿವ್ ಅನ್ನುವ ಒಂದು ಯೋಜನೆಯನ್ನ ತಗೊಂಡು ಬಂದಿದೆ, ಸರಿನಾ? ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದ್ರೆ, 59ನೇ ರಾಷ್ಟ್ರೀಯ ಕ್ರಾಸ್ ಕಂಟ್ರಿ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗಳು ನಡೆದಿದ್ದು ಯಾವ ತಿಂಗಳಿನಲ್ಲಿ ಅಂತ ಕೇಳಿದ್ದಾನೆ, ಸರಿನಾ? ಯಾವುದು 59ನೇ ರಾಷ್ಟ್ರೀಯ ಕ್ರಾಸ್ ಕಂಟ್ರಿ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಡೆದಿದ್ದು ಯಾವ ತಿಂಗಳಿನಲ್ಲಿ ಅಂತ? ಯಾವ ತಿಂಗಳಲ್ಲಿ ನಡೆದಿದೆ ಈ ಒಂದು ಚಾಂಪಿಯನ್ಶಿಪ್? ಸೊ ಮೇ 2025ರಲ್ಲಿ, ಮಾರ್ಚ್ 2025ರಲ್ಲಿ, ಜನವರಿ 2025ರಲ್ಲಿ, ಹಾಗೆ ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಏಪ್ರಿಲ್ 2025ರಲ್ಲಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ, ಜನವರಿ 2025 ಅಂತ ಹೇಳ್ತೀವಿ, ಸರಿನಾ? ಸೊ 59ನೇ ರಾಷ್ಟ್ರೀಯ ಕ್ರಾಸ್ ಕಂಟ್ರಿ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಡೆದಿದ್ದು ಯಾವಾಗ ಅಂತಂದರೆ ಜನವರಿ 2025. ಸೊ ಇದರ ಒಂದು ಎಡಿಷನ್ ಯಾವುದಾಗಿತ್ತು ಅಥವಾ ಆವೃತ್ತಿ ಯಾವುದಾಗಿತ್ತು ಅಂತ ಕೇಳಿದ್ರೆ 59ನೇ ಆವೃತ್ತಿ ಅಂತ ಹೇಳ್ತೀವಿ, ಸರಿನಾ? 59ನೇ ಆವೃತ್ತಿ, 59ನೇ ಎಡಿಷನ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಯಾವುದು ರಾಷ್ಟ್ರೀಯ ಕ್ರಾಸ್ ಕಂಟ್ರಿ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಯಾವಾಗ ನಡೆದಿದೆ? ಜನವರಿ ತಿಂಗಳಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 1, 2025 ಹೊತ್ತಿಗೆ ಭಾರತದ ಎಷ್ಟು ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ಟ್ರಸ್ಟೆಡ್ ಟ್ರಾವೆಲರ್ ಪ್ರೋಗ್ರಾಮ್ ಯಾವುದು FTI TTP ಅಂತ ಹೇಳ್ತೀವಿ, ಸರ್ನ? ಈ ಒಂದು FTI TTPಯ ಫುಲ್ ಫಾರ್ಮ್ ಸಹ ನಿಮ್ಗೆ ಕೇಳಬಹುದು. ಏನಿದೆ? ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ಟ್ರಸ್ಟೆಡ್ ಟ್ರಾವೆಲರ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ, ಸರ್ನ? ಸೊ ಅನ್ನು ಜಾರಿಗೆ ತರಲಾಗಿದೆ. ಒಬ್ಬ ಪ್ರಯಾಣಿಕನು ಈಗಾಗಲೇ ಅಗತ್ಯವಿರುವ ಎಲ್ಲಾ ಮಾಹಿತಿಯನ್ನು ಭರ್ತಿ ಮಾಡಿದರೆ ಸ್ಕ್ರೀನಿಂಗ್ ಪ್ರಕ್ರಿಯೆಯು ಕೇವಲ 30 ಸೆಕೆಂಡ್ಗಳಲ್ಲಿ ಪೂರ್ಣಗೊಳ್ಳುತ್ತದೆ. ಸೊ ಹಾಗಾದ್ರೆ ಎಷ್ಟು ವಿಮಾನ ನಿಲ್ದಾಣಗಳಲ್ಲಿ ಈ ಒಂದು FTI TTP ಅನ್ನ ತರಲಾಗಿದೆ ಅಂತ ಕೇಳಿದ್ದಾನೆ, ಸರ್ನ? ಎಷ್ಟು? 6, 8 ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅಂದರೆ 3 ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 8 ಅಂತ ಹೇಳ್ತೀವಿ, ಸರ್ನ? 8 ವಿಮಾನ ನಿಲ್ದಾಣಗಳಲ್ಲಿ ಈ ಒಂದು FTI TTP ಅನ್ನುವ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಈ FTI TTP ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ, ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ಟ್ರಸ್ಟೆಡ್ ಟ್ರಾವೆಲರ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ, ಓಕೆ? ಆ್ಯಂಡ್ ನೆಕ್ಸ್ಟ್ 4ನೇ ಪ್ರಶ್ನೆ ಏನಿದೆ? 2025-26ನೇ ಹಣಕಾಸು ವರ್ಷದ ಕೇಂದ್ರ ಬಜೆಟ್ನಲ್ಲಿ ಖೇಲೋ ಇಂಡಿಯಾ ಯೋಜನೆಗೆ ಎಷ್ಟು ಹಂಚಿಕೆ ಮಾಡಲಾಗಿದೆ ಅಂತ ಕೇಳಿದ್ದಾನೆ, ಸರ್ನ? ಸೊ 2025-26 ಬಜೆಟ್ ಆಯ್ತಲ್ವಾ, ಯಾವಾಗಾಯ್ತು? ಫೆಬ್ರವರಿ 1ನೇ ತಾರೀಕಾಗಿದೆ ಅಲ್ವಾ ಈ ವರ್ಷ. ಸೊ ಆ ಒಂದು ಬಜೆಟ್ನಲ್ಲಿ ಖೇಲೋ ಇಂಡಿಯಾ ಯೋಜನೆಗೆ ಎಷ್ಟು ಹಣ ಹಂಚಿಕೆ ಮಾಡಲಾಗಿದೆ ಅಂತ? ಎಷ್ಟು ಮಾಡಲಾಗಿದೆ? 1,000 ಕೋಟಿ, 240 ಕೋಟಿ, 100 ಕೋಟಿ, 420 ಕೋಟಿ, 420 ಕೋಟಿಯಾ? ಎಷ್ಟು ಅಂತಂದ್ರೆ 1,000 ಕೋಟಿ ಅಂತ ಹೇಳ್ತೀವಿ, ಸರ್ನ? 1,000 ಕೋಟಿ ಏನಿದೆ ಅಲ್ವಾ, ಈ ಒಂದು ಆಟ ಆಡೋದಕ್ಕೆ ಮೀಸಲಾಗಿಟ್ಟಿದ್ದಾರೆ, ಓಕೆ? ಆಟ ಆಡೋದಕ್ಕೆ ಮೀಸಲಿಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಯಾವ US ಮೂಲದ ಬಯೋಟೆಕ್ ಕಂಪನಿಯು ಭಾರತದಲ್ಲಿ $200 ಮಿಲಿಯನ್ ನಾವೀನ್ಯತೆ ಕೇಂದ್ರವನ್ನು ಉದ್ಘಾಟಿಸಿತು ಅಂತ ಕೇಳಿದ್ದಾನೆ, ಸರ್ನ? ಯಾವ ಒಂದು ಕಂಪನಿ ಹೇಳ್ಬೋದಾ? ಯಾವ ಒಂದು US ಕಂಪನಿ, ಯಾವ ಒಂದು US ಮೂಲದ ಕಂಪನಿ? ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ಬಯೋಜನ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ನೋವಾವ್ಯಾಕ್ಸ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಆಮ್ಗೇನ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಯಾವುದಿದೆ ಅಂತಂದ್ರೆ ರೇಜಾನೇರಾನ್ ಅಂತ ಹೇಳ್ತೀವಿ, ಸರ್ನ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಸಿ ಆಮ್ಗೇನ್ ಅಂತ ಹೇಳ್ತೀವಿ. ಯಾವುದು? ಆಮ್ಗೇನ್. ಈ ಆಮ್ಗೇನ್ ಅನ್ನುವ ಒಂದು ಕಂಪನಿ ಏನಿದೆ ಅಲ್ವಾ, ಭಾರತದಲ್ಲಿ 200 ಮಿಲಿಯನ್ ನಾವೀನ್ಯತೆ ಕೇಂದ್ರವನ್ನು ಉದ್ಘಾಟನೆ ಮಾಡಿದೆ. ಯಾವ ಒಂದು ದೇಶದ ಮೂಲದಾಗಿದೆ? ಇದು US ಮೂಲದ ಒಂದು ಸಂಸ್ಥೆಯಾಗಿದೆ, ಒಂದು ಆರ್ಗನೈಸೇಷನ್ ಆಗಿದೆ, ಒಂದು ಕಂಪನಿ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 2025ರಲ್ಲಿ ಹೈಡ್ರೋಕಾರ್ಬನ್ ಪರಿಶೋಧನಾ ಟೆಂಡರ್ನಲ್ಲಿ ತಮಿಳುನಾಡಿನ ಸರಿಸುಮಾರು ಎಷ್ಟು ಪ್ರದೇಶವನ್ನು ಸೇರಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾವುದರಲ್ಲಿ? ಹೈಡ್ರೋಕಾರ್ಬನ್ ಪರಿಶೋಧನಾ ಟೆಂಡರ್ನಲ್ಲಿ. ಯಾವುದು? ಹೈಡ್ರೋಕಾರ್ಬನ್ ಪರಿಶೋಧನಾ ಟೆಂಡರ್ನಲ್ಲಿ ಅಂತ ಹೇಳ್ತೀವಿ. 8,500 ಚದರ ಕಿಲೋಮೀಟರ್, 10,500 ಚದರ ಕಿಲೋಮೀಟರ್, 9,990 ಚದರ ಕಿಲೋಮೀಟರ್, ಆ್ಯಂಡ್ ದೆನ್ 12,000 ಚದರ ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ?
ಅಗೇನ್ ಆಪ್ಷನ್ ಸಿ ಯಾವುದು 9,990.96 ಚದರ ಕಿಲೋಮೀಟರ್ ಅಂತ ಹೇಳ್ತೀವಿ. ಯಾವುದರ ಅಡಿಯಲ್ಲಿ ಈ ಹೈಡ್ರೋಕಾರ್ಬನ್ ಪರಿಶೋಧನಾ ಟೆಂಡರ್ನಲ್ಲಿ ತಮಿಳುನಾಡಿನ ಒಂದು ಪ್ರದೇಶವನ್ನು ಸೇರಿಸಲಾಗಿದೆ? ಯಾವ ತಿಂಗಳಿನಲ್ಲಿ? ಫೆಬ್ರವರಿ ತಿಂಗಳಿನಲ್ಲಿ. ಸರಿನಾ ಸರ್? ಫೆಬ್ರವರಿ ತಿಂಗಳದ್ದು ಹೇಳ್ತಾ ಇದ್ರೆ ಇವಾಗ ಆಲ್ರೆಡಿ ಒಂದು 10 ಮಂತ್ಸ್ ಆಯಿತು, ಅಲ್ಲಿದ್ದು ಕೇಳ್ತಾ ಇದ್ದಾನೆ. ಹೌದು, ಲಾಸ್ಟ್ ಇಯರ್ ಇಂದು ಸಹ ಕೇಳಿದ್ದಾನೆ. ಸರಿನಾ, 2024 ನವೆಂಬರಿಂದ ಈ ನವೆಂಬರ್ವರೆಗೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ RRB ಡಿ ಗ್ರೂಪ್ ಎಕ್ಸಾಮಲ್ಲಿ. ಸರಿನಾ, ಸೊ ಅದಕ್ಕೆ ಇದನ್ನು ಸಹ ನೀವು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನಲ್ಲಿ ಕುಪ್ಪುಸ್ವಾಮಿ ಚೆಟ್ಟಿಯವರಿಗೆ ಯಾವ ಒಂದು ಕ್ಷೇತ್ರದಲ್ಲಿ ಕುಪ್ಪುಸ್ವಾಮಿ ಚೆಟ್ಟಿಯವರಿಗೆ ಯಾವ ಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಳಿಗಾಗಿ 2025ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಕೇಳಿದ್ದಾನೆ. ಸರಿನಾ, ಈ ಒಂದು ಕುಪ್ಪುಸ್ವಾಮಿ ಚೆಟ್ಟಿಯವರು ಯಾವ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಹೇಳ್ಬೋದಾ? ತಮಿಳುನಾಡದವರು ಇದ್ದಾರೆ ಇವರು. ಓಕೆ, ಹೆಸರು ಕೇಳಿದ್ರೆ ಹೇಳ್ಬೋದು ನೀವು, ಕುಪ್ಪುಸ್ವಾಮಿ ಚೆಟ್ಟಿ, ಕುಪ್ಪುಸ್ವಾಮಿ, ಅಪ್ಪುಸ್ವಾಮಿ. ಸೊ ಈ ಥರ ಸ್ವಾಮಿ ಅಂತ ಏನು ಹೆಸರು ಇರ್ತಾವಲ್ವಾ, ಸೊ ಆ ವೀರಸ್ವಾಮಿ ಆಗಿರಲಿ, ಸೊ ಆಲ್ಮೋಸ್ಟ್ ಸ್ವಾಮಿ ಹೆಸರು ಏನಿದೆ ಅಂದರೆ ಅದು ತಮಿಳುನಾಡಿಗೆ ರಿಲೇಟೆಡ್ ಇರ್ತದೆ. ಓಕೆ ಸರ್, ನಮ್ಮ ಕರ್ನಾಟಕದಲ್ಲೂ ಸಹ ಇದ್ದಾವೆ, ಬಟ್ ಆಲ್ಮೋಸ್ಟ್ ಓಕೆ ಅತಿ ಹೆಚ್ಚಾಗಿ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿಗಳಾಗಿರಲಿ ಆ್ಯಂಡ್ ದೆನ್ ಆ ಸರ್ನೇಮ್ಗಳಾಗಿರಲಿ ಏನಿದಾವಲ್ವಾ, ಸೊ ಎಲ್ಲವೂ ಸಹ ಈ ಪಿಚ್ಚೆ ಅನ್ನೋ ಒಂದು ಸರ್ನೇಮ್ ಇದೆ. ಆ ಪಿಚ್ಚೆ ಸರ್ನೇಮ್ ಎಲ್ಲಿ ಮೂಲತವಾಗಿದೆ? ಇದೇ ಒಂದು ತಮಿಳುನಾಡು ಅಂತ ಹೇಳ್ತೀವಿ. ನಾಯರ್ ಎಲ್ಲಿ? ಈ ಕೇರಳ ಅಂತ ಹೇಳ್ತೀವಿ. ಸರಿನಾ, ಆ್ಯಂಡ್ ದೆನ್ ಪ್ರಧಾನ ಅಂತ ಬರುತ್ತೆ. ಸೊ ಆ ಪ್ರಧಾನ ಆಗಿರಲಿ ಆ್ಯಂಡ್ ದೆನ್ ಪ್ರಧಾನಿ ಆಗಿರಲಿ ಎಲ್ಲಿದೆ? ಈ ಒಂದು ಒಡಿಶಾ ಅಂತ ಹೇಳ್ತೀವಿ. ಸರಿನಾ, ಸೊ ಆ ರೀತಿ. ಸೊ ಇದು ಕುಪ್ಪುಸ್ವಾಮಿ ಅನ್ನೋ ಹೆಸರು ಕೇಳಿದ್ರೆ ನಾವು ಹೇಳ್ಬೋದು ಈ ಒಂದು ತಮಿಳುನಾಡದವರು ಇದ್ದಾರೆ ಅಂತೆ. ಸೊ ಯಾವ ಒಂದು ಕ್ಷೇತ್ರದಲ್ಲಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಲಾಗಿದೆ? ಟೋಟಲಿ 19 ಜನರಿಗೆ ಈ ವರ್ಷ ಪದ್ಮಭೂಷಣ ಪ್ರಶಸ್ತಿ ನೀಡಿದ್ದಾರೆ. ಆ 19 ಜನರಲ್ಲಿ ಇವರು ಸಹ ಒಬ್ಬರು. ಯಾರು? ಕುಪ್ಪುಸ್ವಾಮಿ ಚೆಟ್ಟಿ ಅವರು. ಸೊ ಇವರು ಯಾವ ಒಂದು ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿದ್ದಾರೆ ಅಂತ ಕೇಳಿದ್ರೆ ವ್ಯಾಪಾರ ಮತ್ತು ಕೈಗಾರಿಕೆಯಲ್ಲಿ ಇವರ ಒಂದು ಕೊಡುಗೆಗಾಗಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿದ್ದಾರೆ. ಯಾವ ವರ್ಷ? 2025ರಲ್ಲಿ. ಸರಿ, ನೆನ್ಪಿಟ್ಕೊಳ್ಳಿ. ಯಾರು? ಕುಪ್ಪುಸ್ವಾಮಿ ಚೆಟ್ಟಿ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ LT ನಾಯರ್ ಅವರು ಯಾವ ರಾಜ್ಯದವರು? ಕೇರಳದವರು. ಸರಿನಾ, ಸೊ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೆ ಸಾಮಾಜಿಕ ಕೊಡುಗೆಗೆ ನೀಡಿರ್ತಕ್ಕಂತಹ ಒಂದು ಕೊಡುಗೆಗಾಗಿ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಿದ್ದಾರೆ ಈ ವರ್ಷ ಮರಣೋತ್ತರವಾಗಿ. ಓಕೆ, ಅದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಸೊ ಆಲ್ರೆಡಿ ಗ್ರೂಪಲ್ಲಿ ಮೀನ್ಸ್ ಟೆಲಿಗ್ರಾಮ್ ಗ್ರೂಪಲ್ಲಿ ಅಲ್ಲಿ ನಿಮಗೆ ಆಲ್ಮೋಸ್ಟ್ 139 ಎಲ್ಲವೂ ಸಹ ಲಿಸ್ಟ್ ಹಾಕಿದ್ದೀನಿ. ಒಂದು ಸರಿ ಟೈಪ್ ಮಾಡಿ ಹಾಕಿದ್ದೀನಿ ಆ್ಯಂಡ್ ದೆನ್ ಮತ್ತೊಂದು ಸರಿ ಅದನ್ನು ಅಫಿಷಿಯಲ್ ಏನು ಇಂಗ್ಲೀಷಲ್ಲಿ PDF ಬಿಟ್ಟಿರ್ತಾರಲ್ವಾ ಯಾರು? ಗೌರ್ಮೆಂಟ್ ಅವರು. ಸೊ ಅದನ್ನು ಸಹ ಹಾಕಿದ್ದೀನಿ. ಯಾರಿಗೆ ಅದು ಬೇಕಲ್ವಾ ಅಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಬೋದು. ಸೊ ಅದರಲ್ಲಿ ಸ್ಪೆಷಲಿ ಮಹಿಳೆಯರು ಇರುತ್ತಾ ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ 23 ಜನ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಮರಣೋತ್ತರವಾಗಿ ಕೊಟ್ಟಿದ್ದಾರಲ್ವಾ, ಆ ಮರಣೋತ್ತರವಾಗಿ ಇರೋರನ್ನ ಸಹ ನೋಡ್ಕೊಳ್ಳಿ. ಯಾಕಂದರೆ ಅವ್ರ ಮೇಲೇ ಜಾಸ್ತಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ 7 ಜನ ಪದ್ಮ ವಿಭೂಷಣ ಪ್ರಶಸ್ತಿ ತಗೊಂಡವರು, ಹಾಗೆ 19 ಜನ ಪದ್ಮಭೂಷಣ ಪ್ರಶಸ್ತಿಯನ್ನು ತೆಗೆದುಕೊಂಡವ್ರನ್ನ ಸಹ ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2024-25 ಆರ್ಥಿಕ ಸಮೀಕ್ಷೆಯ ಪ್ರಕಾರ DDU GJY ಮತ್ತು ಸೌಭಾಗ್ಯ ಯೋಜನೆಗಳ ಅಡಿಯಲ್ಲಿ ಎಷ್ಟು ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ ಅಂತ ಕೇಳಿದ್ದಾನೆ. ಎಷ್ಟು? 18,374 ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ ಅಂತ ಹೇಳ್ತೀವಿ. ಸರ್, ಯಾವ್ಯಾವ ಯೋಜನೆ ಅಡಿಯಲ್ಲಿ? ಒಂದು ಸೌಭಾಗ್ಯ ಯೋಜನೆ ಅಡಿಯಲ್ಲಿ, ಹಾಗೆ ಇನ್ನೊಂದು ಯಾವುದಂದ್ರೆ DDU GJY ಅಂತ ಹೇಳ್ತೀವಿ. ಸರಿನಾ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ISSF ಜೂನಿಯರ್ ವಿಶ್ವಕಪ್ನ ಆತಿಥ್ಯ ಹಕ್ಕುಗಳನ್ನು ಯಾವ ಸಂಸ್ಥೆಗೆ ನೀಡಲಾಗಿದೆ ಅಂತ ಕೊಟ್ಟಿದ್ದಾನೆ. ಸರಿನಾ, ಯಾವ ಒಂದು ಸಂಸ್ಥೆಗೆ ನೀಡಲಾಗಿದೆ ಇದನ್ನು? ಭಾರತೀಯ ರಾಷ್ಟ್ರೀಯ ರೈಫಲ್ ಸಂಘ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ, ಹಾಗೆ ಭಾರತೀಯ ಒಲಿಂಪಿಕ್ ಸಂಸ್ಥೆ ಅಂತ ಕೊಟ್ಟಿದ್ದಾನೆ. ಹಾಗೆ ಯಾವ್ದು ಕೊಟ್ಟಿದ್ದಾನೆ ಅಂತಂದರೆ ಭಾರತೀಯ ಶೂಟಿಂಗ್ ಫೆಡರೇಷನ್ ಅಂತ ಕೊಟ್ಟಿದ್ದಾನೆ. ಸರಿನಾ, ಈ ಒಂದು ISSF ವಿಶ್ವಕಪ್ನ ಆತಿಥ್ಯ ಯಾವ ಒಂದು ಸಂಸ್ಥೆಗೆ ನೀಡಲಾಗಿದೆ ಹೇಳ್ಬೋದಾ? ಯಾವುದಕ್ಕೆ? ಭಾರತೀಯ ರಾಷ್ಟ್ರೀಯ ರೈಫಲ್ ಸಂಘ ಅಂತ ಹೇಳ್ತೀವಿ. ಸರ್, ಯಾವುದು? ಭಾರತೀಯ ರಾಷ್ಟ್ರೀಯ ರೈಫಲ್ ಸಂಘಕ್ಕೆ ಈ ಒಂದು ISSF ಜೂನಿಯರ್ ವಿಶ್ವಕಪ್ನ ಆತಿಥ್ಯ ಹಕ್ಕುಗಳನ್ನು ನೀಡಲಾಗಿದೆ. ಸರ್, ಯಾರಿಗೆ? ಈ ಒಂದು ಭಾರತೀಯ ರಾಷ್ಟ್ರೀಯ ರೈಫಲ್ ಸಂಘ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 2025ರಲ್ಲಿ ಸುಪ್ರೀಂ ಕೋರ್ಟ್ ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆಯ ಯಾವ ವಿಭಾಗಗಳ ಸಾಂವಿಧಾನಿಕ ಸಿಂಧುತ್ವವನ್ನು ಎತ್ತಿ ಹಿಡಿದಿದೆ? ಇದು ಬಂಧನ ಮತ್ತು ಸಮನ್ಸ್ ಅಧಿಕಾರವನ್ನು ಒದಗಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಏನು? GSTಯ ಒಂದು ಕಾಯ್ದೆಯ ವಿಭಾಗಗಳ ಒಂದು ಕಾಯ್ದೆ ಏನಿರುತ್ತಲ್ವ ಅದನ್ನು ಸಾಂವಿಧಾನಿಕವಾಗಿ ಒಂದು ಸಿಂಧುತ್ವವನ್ನು ಎತ್ತಿ ಹಿಡಿದಿದೆ ಅಂತ. ಯಾವುದು? ಸುಪ್ರೀಂ ಕೋರ್ಟ್. ಆ ವಿಭಾಗಗಳು ಯಾವ್ಯಾವುದು ಅಂತ ಕೇಳಿದರೆ, ಸರ್ ಯಾವ್ಯಾವ ವಿಭಾಗಗಳು? ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ವಿಭಾಗಗಳು 23, 24, ಆಪ್ಷನ್ ಬಿ ವಿಭಾಗಗಳು 69, 70 ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಆಪ್ಷನ್ ಏನಿದೆ ಅಂದರೆ ವಿಭಾಗಗಳು 31, 32, ಆ್ಯಂಡ್ ದೆನ್ ವಿಭಾಗ 44 ಮತ್ತು 45 ಅಂತ ಕೊಟ್ಟಿದ್ದಾನೆ. ಸರ್, ಸೋದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 69 ಮತ್ತು 70 ಅಂತ ಹೇಳ್ತೀವಿ. ಸರ್, ಯಾವುದು? 69 ಮತ್ತು 70. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ವಿಜಯ್ ಮಾರ್ಚೆಂಟ್ ಟ್ರೋಫಿ ಫೈನಲ್ನಲ್ಲಿ ಈ ಕೆಳಗಿನ ಯಾವ ತಂಡಗಳು ಜಯ ಗಳಿಸಿದವು ಅಂತ ಕೊಟ್ಟಿದ್ದಾನೆ. ಸರ್ನಾ, ವಿಜಯ್ ಟ್ರೋಫಿ ಅಂತ ಕೊಟ್ಟಿದ್ದಾನ ಅಥವಾ ವಿಜಯ್ ಮಾರ್ಚೆಂಟ್ ಟ್ರೋಫಿ ಅಂತ ಕೊಟ್ಟಿದ್ದಾನ ಅನ್ನೋದು ನೀವು ನೆನ್ಪಿಟ್ಕೊಳ್ಳಿ. ಸರ್ನಾ, ವಿಜಯ್ ಟ್ರೋಫಿ ಅಂತ ಕೇಳಿದ್ರೆ ಸರ್ನಾ ವಿಜಯ್
ವಿಜಯ್ ಹಜಾರೆ ಟ್ರೋಫಿ ಅಂತ ಕೇಳಿದ್ರೆ ನಮ್ಮ ಕರ್ನಾಟಕ ಅಂತ ಹೇಳ್ತೀವಿ ಸರ್. ನಾವು ವಿಜಯ್ ಹಜಾರೆ ಟ್ರೋಫಿ ಕ್ರಿಕೆಟ್ಗೆ ಸಂಬಂಧಪಟ್ಟಿದೆ, ಅದನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂದರೆ ನಮ್ಮ ಕರ್ನಾಟಕ ಅಂತ ಹೇಳ್ತೀವಿ. ಯಾವುದು ವಿಜಯ್ ಹಜಾರೆ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ತಂಡ ನಮ್ಮ ಕರ್ನಾಟಕ. ಬಟ್ ಇಲ್ಲಿ ವಿಜಯ್ ಮರ್ಚೆಂಟ್ ಟ್ರೋಫಿ ಅಂತ ಕೊಟ್ಟಿದ್ದಾನೆ ಹೆಸರನ್ನ. ಸೊ ಇದರಲ್ಲಿ ಯಾವ ತಂಡ ಜಯ ಗಳಿಸಿದೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಉತ್ತರ ಪ್ರದೇಶ. ಯಾವುದು ಉತ್ತರ ಪ್ರದೇಶ. ಸೊ ಇದಕ್ಕೆ ಸರಿ ಉತ್ತರ ಯಾವುದು ಅಂದರೆ ಉತ್ತರ ಪ್ರದೇಶನೇ ಅಂತ ಹೇಳ್ತೀವಿ. ಅದೇ ನೆಕ್ಸ್ಟ್ ಪ್ರಶ್ನೆ 12ನೇ ಪ್ರಶ್ನೆ. ಜನವರಿ 2025 ಹೊತ್ತಿಗೆ ಎಷ್ಟು ಭಾರತೀಯ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಟೆಲಿಮಾನಸ್ ಕೋಶಗಳನ್ನು ಸ್ಥಾಪಿಸಿವೆ ಮತ್ತು ಟೆಲಿಮಾನಸ್ ಆರೋಗ್ಯ ಸೇವೆಗಳನ್ನು ಪ್ರಾರಂಭಿಸಿವೆ ಅಂತ ಕೊಟ್ಟಿದ್ದಾನೆ. ಈ ಟೆಲಿಮಾನಸ್ ನಂಬರ್ ಸಹ ನಿಮಗೆ ಕೇಳಬಹುದು. ಓಕೆ, ಆ ಟೆಲಿಮಾನಸ್ ನಂಬರ್ ಎಕ್ಸಾಕ್ಟ್ ನೆನಪಿಲ್ಲ, ಒಂದು 6 ನಂಬರ್ ಇದ್ದಾವೆ. ಏನಿಲ್ಲ, ಹೌ ಟು ಗೆಟ್ ಸೂಸೈಡ್ ಅಂತ ಯೂಟ್ಯೂಬಲ್ಲಿ ಇದರಲ್ಲಿ ಸರ್ಚ್ ಮಾಡಿ, ಕ್ರೋಮಲ್ಲಿ ಅಥವಾ ಗೂಗಲಲ್ಲಿ. ಸೊ ನೀವು ಸಾಯೋಕ್ಕೆ ನಿಮ್ಗೆ ಇನ್ನೂ ಟೈಮ್ ಬಂದಿಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ ಅಂತ ಆ ಟೆಲಿಮಾನಸ್ ನಂಬರೇ ಬರುತ್ತೆ. ಓಕೆ, ಅದನ್ನು ನೋಟ್ ಮಾಡ್ಕೊಳ್ಳಿ, ಯಾಕಂದರೆ ಕೇಳ್ತಾನೆ. ಓಕೆ, ಇವಾಗ ಸೈಬರ್ದು ಏನಾದರೂ ನಮಗೆ ಇಶ್ಯೂ ಆಯಿತು ಅಂದರೆ 1930 ಅಂತ ಒಂದು ನಂಬರ್ ಇದೆ ಅಲ್ವಾ. ಸೊ ಆ ರೀತಿ ಈ ಒಂದು ಟೆಲಿಮಾನಸ್ ಸಹ ಒಂದು ನಂಬರ್ ಇದೆ. ಐ ಥಿಂಕ್ ನನ್ನ ಕಾಂಟ್ಯಾಕ್ಟಲ್ಲಿ ಸೇವ್ ಇದೆ, ಬಟ್ ನಿಮಗೆ ಆಲ್ಮೋಸ್ಟ್ ಆ್ಯಂಡ್ ದೆನ್ ಈ ಒಂದು ಕ್ಲಾಸ್ ಮುಗಿದ ನಂತರ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಇಲ್ಲಾಂದರೆ ನಿಮಗೆ ಬೇಗ ಬೇಕಾಗಿತ್ತಾ ಒಂದ್ಸರಿ ನೀವು ಕ್ರೋಮಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಯಾಕಂದರೆ ಅದು ಸಹ ನಿಮಗೆ ಇಂಪಾರ್ಟೆಂಟ್ ಇದೆ. ಕೇಳ್ತಾನೆ ಆ ಒಂದು ನಂಬರು ಸಹ ನಿಮಗೆ, ಸರಿನಾ? ಯಾಕಂದರೆ ಈ ಬೇರೆ ಬೇರೆ ನಂಬರ್ಗಳನ್ನು ಸಹ ಇವಾಗ ಇತ್ತೀಚಿನ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾನೆ. ಸೊ ಇದು ಎಷ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸ್ಥಾಪಿಸಿವೆ ಅಂತ. ಎಷ್ಟು ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು? ರಾಜ್ಯಗಳಲ್ಲ, ಇಲ್ಲಿ ಆ್ಯಕ್ಚುಲಿ ಎಷ್ಟು ಕೇಂದ್ರಗಳನ್ನು ಸ್ಥಾಪಿಸಿವೆ ಅಂತ. ಸರಿನಾ? ಎಷ್ಟು ಕೇಂದ್ರಗಳನ್ನು ಸ್ಥಾಪಿಸಿವೆ ಅಂತಂದರೆ 53 ಕೇಂದ್ರಗಳನ್ನು ಸ್ಥಾಪಿಸಿವೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸೇರಿ. ಇಲ್ಲಿವರೆಗೆ 53 ಈ ಸೇವೆಗಳನ್ನು, ಈ ಒಂದು ಕೇಂದ್ರವನ್ನು ನೀಡತಕ್ಕಂಥ ಈ ಒಂದು ಸೇವಾ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. 2025 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಮನೀಷಾ ಬನ್ವಾಲ್ 2021 ಆವೃತ್ತಿಯ ನಂತರ ಭಾರತಕ್ಕೆ ಮೊದಲ ಚಿನ್ನದ ಪದಕವನ್ನು ಗೆದ್ದರು. ಯಾವ ಮಹಿಳಾ ತೂಕ ವಿಭಾಗದಲ್ಲಿ ಅಂತ ಕೊಟ್ಟಿದ್ದಾನೆ ಸರಿನಾ? ಯಾವ ಒಂದು ತೂಕದಲ್ಲಿ? 62 kg ವಿಭಾಗದಲ್ಲಿ ಅಂತ ಹೇಳ್ತೀವಿ ಸರಿನಾ? ಯಾರು? ಈ ಮನೀಷಾ ಬನ್ವಾಲ್ ಅವರು. ಓಕೆ, ಇವರು ಹೆಸರು ಇಂಪಾರ್ಟೆಂಟ್ ಆಗುತ್ತೆ, ಕೇಳ್ತಾನೆ. ಯಾಕೆಂದರೆ 2025 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ 4 ವರ್ಷದ ನಂತರ ಪಂಚವಾರ್ಷಿಕ ಯೋಜನೆ ಥರ 5ನೇ ವರ್ಷಕ್ಕೆ ನಮ್ಮ ಭಾರತಕ್ಕೆ ಒಂದು ಚಿನ್ನದ ಪದಕ ಕೊಟ್ಟಿದ್ದಾರೆ ಇವರು. ಯಾರು? ಈ ಮನೀಷಾ ಬನ್ವಾಲ್ ಅವರು. ಯಾವೊಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಈ ಒಂದು ಕುಸ್ತಿಯಲ್ಲಿ ಅಂತ ಹೇಳ್ತೀವಿ? ಯಾವ ಒಂದು ವಿಭಾಗದಲ್ಲಿ ಅಂದರೆ 62 kg ವಿಭಾಗದಲ್ಲಿ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. 2025-26 ಕೇಂದ್ರ ಬಜೆಟ್ ಪ್ರಕಾರ ಕಡಲ ಉದ್ಯಮದ ದೀರ್ಘಾವಧಿಯ ಹಣಕಾಸುಗಾಗಿ ಕಡಲ ಅಭಿವೃದ್ಧಿ ನಿಧಿಗೆ ಪ್ರಸ್ತಾವಿತ ಕಾರ್ಪಸ್ ಎಷ್ಟು ಅಂತ ಕೊಟ್ಟಿದ್ದಾನೆ ಸರಿನಾ? ಎಷ್ಟಿದೆ ಕಾರ್ಪಸ್? ಎಷ್ಟಿದೆ ಅಂತ ಹೇಳಿದ್ರೆ ಅದು 25,000 ಕೋಟಿ ಅಂತ ಹೇಳ್ತೀವಿ. ಎಷ್ಟು? 25,000 ಕೋಟಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. ಮಾರ್ಚ್ 2025 ಬಿಡುಗಡೆಯಾದ ದೇಶದ ಮೊದಲ ವಿವರವಾದ ಡಾಲ್ಫಿನ್ ಜನಸಂಖ್ಯಾ ಸಮೀಕ್ಷೆಯ ಪ್ರಕಾರ 2ನೇ ಅತಿ ಹೆಚ್ಚು ಸಂಖ್ಯೆಯ ರಾಜ್ಯವಾದ ಬಿಹಾರದಲ್ಲಿ ಡಾಲ್ಫಿನ್ಗಳ ಅಂದಾಜು ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾನೆ ಸರಿನಾ? ಅಂದಾಜು ಬಿಹಾರದಲ್ಲಿ ಡಾಲ್ಫಿನ್ಗಳು ಎಷ್ಟಿದ್ದಾವೆ? 2220 ಡಾಲ್ಫಿನ್ಗಳು ಈ ಒಂದು ಬಿಹಾರದಲ್ಲಿ ಕಂಡುಬರ್ತವೆ ಸರಿನಾ? ಸೊ ಹಾಗಾದರೆ ಹೈಯೆಸ್ಟ್ ಈ ಒಂದು ಡಾಲ್ಫಿನ್ಗಳು ಯಾವ ರಾಜ್ಯದಲ್ಲಿ ಕಂಡುಬರ್ತವೆ? ಉತ್ತರ ಪ್ರದೇಶದಲ್ಲಿ ಕಂಡುಬರ್ತವೆ ಅಂತ ಹೇಳ್ತೀವಿ ಸರಿನಾ? ಸೊ ಒಂದು ನದಿ ಕೇಳಿದ್ರೆ ಗಂಗಾ ನದಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. 3 ಡಿಸೆಂಬರ್ 2024 ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಗಳ ಸೌಲಭ್ಯಗಳ ಬಳಕೆ ಸೇರಿದಂತೆ ಗಗನಯಾತ್ರಿಗಳ ತರಬೇತಿ, ಮಿಷನ್ ಅನುಷ್ಠಾನ ಮತ್ತು ಸಂಶೋಧನಾ ಪ್ರಯೋಗಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಸಹಕರಿಸಲು ಈ ಕೆಳಗಿನ ಯಾವ ಸಂಸ್ಥೆಗಳೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು ನಮ್ಮ ಇಸ್ರೋ ಅಂತ ಕೇಳಿದ್ದಾನೆ ಸರಿನಾ? ಯಾವುದ್ರ ಜೊತೆ ಸಹಿ ಹಾಕಿದೆ? ಯಾವುದು ಅಂತಂದರೆ ಯುರೋಪಿಯನ್ ಯೂನಿಯನ್ ಅಂತ ಹೇಳ್ತೀವಿ ಸರಿನಾ? ಯಾವುದು? ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಜೊತೆ ನಮ್ಮ ಒಂದು ಇಸ್ರೋ ಏನಿದೆ ಅಲ್ವಾ ಸಹಿ ಹಾಕಿದೆ. ಯಾವ್ಯಾವ ಕಾರ್ಯಕ್ಕಾಗಿ ಅನ್ನೋದಿದೆಲ್ಲವೂ ಸಹ ನೀವು ನೆನಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. ಅಕ್ಟೋಬರ್ 2024 ಜಿಲ್ಲಾ ಆಡಳಿತವನ್ನು ವಿಕೇಂದ್ರೀಕರಿಸುವ ಮತ್ತು ಆಡಳಿತವನ್ನು ತಳಮಟ್ಟಕ್ಕೆ ಕೊಂಡೊಯ್ಯುವ ಕಾರ್ಯಕ್ರಮವಾದ ಸಹ ಜಿಲ್ಲೆಗಳು ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದರೆ ಸರಿನಾ? ಸೊ ಭಾರತದ ಮೊದಲ ರಾಜ್ಯ ಯಾವುದು ಅಂದರೆ ಅಸ್ಸಾಂ ಅಂತ ಹೇಳ್ತೀವಿ. ಯಾವುದು? ಅಸ್ಸಾಂ. ಯಾವ ಒಂದು ಯೋಜನೆಯನ್ನು ತಂದಿದೆ? ಸಹ ಜಿಲ್ಲೆಗಳು. ಯಾಕೆ? ಈ ಒಂದು ಆಡಳಿತ ಏನಿದೆ ಅಲ್ವಾ, ಸೊ ಅಲ್ಪ ಈ ಒಂದು ಗಾಂಧೀಜಿಯವರ ಕನಸು ಏನು ಅಂತಂದರೆ ಸ್ವರಾಜ್ಯದ ಕನಸಾಗಿತ್ತು. ಸ್ವರಾಜ್ಯದ ಕನಸು ಏನಂತಂದರೆ ಹಳ್ಳಿಯಿಂದನೇ ಆರಂಭ ಆಗಲಿ ಅನ್ನೋದು ಒಂದು. ಓಕೆ, ಹಳ್ಳಿಯಲ್ಲೇ ಎಲ್ಲ ಸಿಗಲಿ ಅಂದರೆ ಹಳ್ಳಿಯಲ್ಲೇ ಎಲ್ಲ ಆರಂಭ ಆಗಲಿ ಅನ್ನೋದು. ಸೊ ಆ ರೀತಿಯ ಒಂದು ಯೋಜನೆ ತಂದಿರತಕ್ಕಂಥ ಒಂದು ರಾಜ್ಯ ಯಾವುದು ಅಂದರೆ ಅಸ್ಸಾಂ ರಾಜ್ಯ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಆಧುನಿಕ ಜೀವನದ ಕುರಿತಾದ ವಿಡಂಬನೆಯಾದ ಪರ್ಫೆಕ್ಷನ್ ಯಾವ ಇಟಾಲಿಯನ್ ಲೇಖಕರ ಇಂಗ್ಲಿಷ್ ಅನುವಾದಿತ ಮೊದಲ ಕಾದಂಬರಿಯಾಗಿದೆ ಅಂತ ಕೇಳಿದ್ದಾನೆ ಸರಿನಾ? ಯಾವುದು? ಈ ಒಂದು ಪರ್ಫೆಕ್ಷನ್ ಯಾರ ಒಂದು ಬುಕ್ ಆಗಿದೆ ಅಂತ? ಯಾರ್ದಾಗಿದೆ ಬುಕ್? ವಿನ್ಸೆಂಟ್ ಲ್ಯಾಟ್ರೋನಿಕೋ ಅಂತ ಹೇಳ್ತೀವಿ ಸರಿನಾ? ಯಾರು? ವಿನ್ಸೆಂಟ್ ಲ್ಯಾಟ್ರೋನಿಕೋ. ವಿನ್ಸೆಂಜೋ
ಲ್ಯಾಟ್ರೋನಿಕೋ ಅವರ ಒಂದು ಪುಸ್ತಕ ಯಾವುದಾಗಿದೆ ಅಂದರೆ ಈ ಒಂದು ಪರ್ಫೆಕ್ಷನ್ ಆಗಿದೆ. ಹೆಸರನ್ನ ಪರ್ಫೆಕ್ಟಾಗಿ ಅವ್ರ ಹೆಸರಂತೂ ಓದಕ್ಕೆ ಬರ್ತಿಲ್ಲ, ಬಟ್ ಪರ್ಫೆಕ್ಷನ್ ಅನ್ನೋ ಪುಸ್ತಕ ಅವ್ರದ್ದೇ ಇದೆ. ಯಾರ್ದು? ಈ ಒಂದು ವಿನ್ಸೆಂಜೋ ಲ್ಯಾಟ್ರಾನಿಕೋ ಅಂತ ಹೇಳಿದ್ವಿ. ಹೆಸರನ್ನ ಯಾರು? ವಿನ್ಸೆಂಟ್ ಅಲ್ಲ, ವಿನ್ಸೆಂಜೋ ಲ್ಯಾಟ್ರಾನಿಕೋ ಅನ್ನುವ ವ್ಯಕ್ತಿ ಇದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2024ರಲ್ಲಿ 8 ವರ್ಷದೊಳಗಿನವರ ವಿಶ್ವ ಕೆಡೆಟ್ ಚೆಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದಾನೆ ಹೆಸರನ್ನ. ಸೊ ಯಾರು ಗೆದ್ದಿದ್ದಾರೆ? ಆಪ್ಷನ್ ಎ ದಿವಿತ್ ರೆಡ್ಡಿ ಅವರು ಅಂತ ಹೇಳ್ತೀವಿ. ಯಾರು? ದಿವಿತ್ ರೆಡ್ಡಿ ಅವರು ಈ ಒಂದು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಕ್ಟೋಬರ್ 2024ರ ಹೊತ್ತಿಗೆ ಭಾರತದ ಒಟ್ಟು ಸ್ಥಾಪಿತ ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯದಲ್ಲಿ ನವೀಕರಿಸಬಹುದಾದ ಶಕ್ತಿಯ ಶೇಕಡಾವಾರು ಪಾಲು ಎಷ್ಟು ಅಂತ ಕೇಳಿದಾನೆ. ರಿನ್ಯೂವಬಲ್ ಎನರ್ಜಿಯ ಒಂದು ಪರ್ಸೆಂಟೇಜ್ ಎಷ್ಟಿದೆ ಅಂತ. ಎಷ್ಟಿದೆ? 46.3%, 41.4%, 44.3% ಆ್ಯಂಡ್ 39.2% ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 46.3% ಏನಿದೆ ಅಲ್ವಾ, ರಿನ್ಯೂವಬಲ್ ಎನರ್ಜಿನೇ ನಾವು ತಯಾರು ಮಾಡ್ತಾ ಇದೀವಿ ನೋಡಿ ಇವಾಗ. ಓಕೆ, ಸೊ ಮುಂಬರ್ತಕ್ಕಂತಹ ದಿನಗಳಲ್ಲಿ ಓಕೆ ಇದು 46 ಇರೋದು 96 ಸಹ ಆಗ್ಬೋದು. ಓಕೆ, ಇದು ಒಳ್ಳೆಯ ಬೆಳವಣಿಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಅಲ್ಪಸಂಖ್ಯಾತರಿಗಾಗಿ ಪ್ರಧಾನಮಂತ್ರಿಯವರ ಸುಧಾರಣಾ ಕಾರ್ಯಕ್ರಮವನ್ನು ನ್ಯೂ ಪಾಯಿಂಟ್ ಡ್ಯಾಶ್ ಪ್ರೋಗ್ರಾಮ್ ಎಂದು ಕರೆಯಲಾಯಿತು ಅಂತ ಕಟ್ಟಿದ್ದಾನೆ. ಸರಿನಾ? ಎಷ್ಟು ಅಂಶಗಳ ಒಂದು ಪ್ರೋಗ್ರಾಮ್ ಅಂತ ಇದನ್ನು ಕರೆಯಲಾಗಿದೆ? ಯಾವುದನ್ನು? ಈ ಒಂದು ಅಲ್ಪಸಂಖ್ಯಾತರಿಗಾಗಿ ತಂದಿರತಕ್ಕಂಥ ನ್ಯೂ ಪಾಯಿಂಟ್ ಪ್ರೋಗ್ರಾಮ್ ಎಷ್ಟು ಅಂಶಗಳ ಒಂದು ಪ್ರೋಗ್ರಾಮ್ ಆಗಿದೆ? 15 ಅಂಶಗಳ ಪ್ರೋಗ್ರಾಮ್ ಆಗಿದೆ ಅಂತ ಹೇಳ್ತೀವಿ. ಸರಿನಾ? 15 ಪಾಯಿಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಯಾವುದನ್ನು? ಈ ಒಂದು ಅಲ್ಪಸಂಖ್ಯಾತರಿಗಾಗಿ ತಂದಿರತಕ್ಕಂಥ ನ್ಯೂ ಪಾಯಿಂಟ್ ಪ್ರೋಗ್ರಾಮ್ ಎಷ್ಟು ಅಂಶಗಳು ಒಳಗೊಂಡಿದೆ? 15 ಪಾಯಿಂಟ್ಗಳನ್ನು ಒಳಗೊಂಡಿದೆ. ಸೊ ಅದಕ್ಕೆ ನಾವು 15 ಪಾಯಿಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಟೈಗರ್ ಟ್ರಯಂಫ್ 2025ರ ಸಮುದ್ರ ಹಂತವನ್ನು ಯಾವ ಅವಧಿಯಲ್ಲಿ ನಡೆಸಲಾಯಿತು ಅಂತ ಕಟ್ಟಿದ್ದಾನೆ. ಸರಿನಾ? ಟೈಗರ್ ಟ್ರಯಂಫ್ ಯಾವ ದೇಶದ ಜೊತೆ ನಡೀತಾ ಇದು? ಭಾರತ ಮತ್ತು ಅಮೆರಿಕದ ಮಧ್ಯೆ ಇದು ನಡೀತದೆ. ಸರಿನಾ? ಸೊ ಯಾವೊಂದು ತಿಂಗಳಲ್ಲಿ ನಡೆದಿದೆ ಇದು? ಯಾವ ತಿಂಗಳು ಅಂತಂದರೆ 8 ಏಪ್ರಿಲಿಂದ 12 ಏಪ್ರಿಲಲ್ಲಿ ಈ ಒಂದು ಸಮುದ್ರ ಹಂತ ಮೊದಲು ನಡೆಸಲಾಯಿತು. ಯಾವಾಗ? 8ರಿಂದ 12ನೇ ತಾರೀಕಿನವರೆಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜಾಗತಿಕ ಆರ್ಥಿಕ ವೈವಿಧ್ಯೀಕರಣ ಸೂಚ್ಯಂಕ 2025 EDI ಪ್ಲಸ್ ಅಂಕಗಳನ್ನು ಪರಿಚಯಿಸಿದೆ. EDI ಪ್ಲಸ್ ಅಂಕಗಳನ್ನು ಪರಿಚಯಿಸಿದೆ. ಈ ಅಂಕಗಳು ಏನನ್ನು ಸೂಚಿಸುತ್ತವೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಏನನ್ನು ಸೂಚಿಸುತ್ತವೆ ಇದು? ಆರ್ಥಿಕತೆಯ ಮೇಲೆ ಪ್ರವಾಸೋದ್ಯಮದ ಪ್ರಭಾವ, ಆಪ್ಷನ್ ಬಿ ಕೈಗಾರೀಕರಣದ ಒತ್ತಡ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಡಿಜಿಟಲ್ ವ್ಯವಹಾರದ ಪ್ರಭಾವ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ವಿದೇಶಿ ನೇರ ಹೂಡಿಕೆಯ ಮಟ್ಟ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಡಿಜಿಟಲ್ ವ್ಯವಹಾರದ ಪ್ರಭಾವ ಅಂತ ಹೇಳ್ತೀವಿ. ಸರಿ, ಯಾವುದು? ಡಿಜಿಟಲ್ ವ್ಯವಹಾರದ ಪ್ರಭಾವ ಈ ಜಾಗತಿಕ ಆರ್ಥಿಕ ವೈವಿಧ್ಯೀಕರಣ ಸೂಚ್ಯಂಕ 2025ರ EDI ಪ್ಲಸ್ ಅಂಕಗಳೇನಿದೆ ಅಲ್ವಾ, ಆ ಒಂದು ಅಂಕಗಳು ಎದಕ್ಕೆ ಅಂತಂದರೆ ಈ ಡಿಜಿಟಲ್ ವ್ಯವಹಾರದ ಪ್ರಭಾವವನ್ನು ಅವು ಸೂಚಿಸ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಸಿಂಗಾಪುರ್ ದ್ವಿಪಕ್ಷೀಯ ಸಂಬಂಧಗಳ 60ನೇ ವಾರ್ಷಿಕೋತ್ಸವದ ಸ್ಮರಣಾರ್ಥವಾಗಿ ಇಬ್ಬರು ನಾಯಕರು ಜಂಟಿಯಾಗಿ ಲೋಗೋವನ್ನು ಬಿಡುಗಡೆ ಮಾಡಿದ ದಿನಾಂಕದಂದು ಭಾರತೀಯ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಸಿಂಗಾಪುರ ಗಣರಾಜ್ಯದ ಅಧ್ಯಕ್ಷ ಶ್ರೀ ಥರ್ಮನ್ ಷಣ್ಮುಗರಂ ಅವರನ್ನು ಸ್ವಾಗತಿಸಿದರು. ಯಾವ ದಿನಾಂಕದಂದು ಅಂತ ಕೇಳಿದಾನೆ. ಸರಿನಾ? ಯಾವ ದಿನಾಂಕ? 16 ಜನವರಿ 2025 ಅಂತ ಹೇಳಿದ್ವಿ. ಸರಿನಾ? ಯಾವ ದಿನಾಂಕ ಅಂತಂದರೆ 16 ಜನವರಿ 2025ರಂದು ಅವರು ಅದನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಯಾರ್ಯಾರು? ನಮ್ಮ ಭಾರತದ ರಾಷ್ಟ್ರಪತಿಯಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು, ಹಾಗೆ ಸಿಂಗಾಪುರದ ರಾಷ್ಟ್ರಪತಿಯನ್ನು ನೆನ್ಪಿಟ್ಕೊಳ್ಳಿ. ಸರಿನಾ? ಯಾರು? ಶ್ರೀ ಅಧ್ಯಕ್ಷರಾಗಿರ್ತಕ್ಕಂಥ ಥರ್ಮನ್ ಷಣ್ಮುಗರಂ ಅಂತ ಹೇಳಿದ್ವಿ. ಸರಿನಾ? ಯಾರು? ಷಣ್ಮುಗರಂ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2024-25ರ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಜಾಗತಿಕ ಸೇವೆಗಳ ರಫ್ತಿನಲ್ಲಿ ಭಾರತವು ಎಷ್ಟನೇ ದೊಡ್ಡ ಪಾಲನ್ನು ಹೊಂದಿದೆ ಅಂತ ಕೇಳಿದಾನೆ. ಎಷ್ಟನೇ ಅತಿ ದೊಡ್ಡ ಪಾಲನ್ನು ಹೊಂದಿದೆ? 7ನೇ ಅತಿ ದೊಡ್ಡ ಪಾಲನ್ನು ಹೊಂದಿದೆ. ಯಾವುದು? ನಮ್ಮ ಭಾರತ. ಓಕೆ, 2024-25ರ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಜಾಗತಿಕ ಸೇವೆಗಳ ರಫ್ತಿನಲ್ಲಿ ಭಾರತವು 7ನೇ ಅತಿ ದೊಡ್ಡ ಪಾಲನ್ನು ಹೊಂದಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2024ರಲ್ಲಿ ಸಂರಕ್ಷಣಾ ಪ್ರಯತ್ನಗಳಿಗಾಗಿ ಸುದ್ದಿಯಲ್ಲಿದ್ದ ಟಾರ್ಕಿನ್ ಪ್ರದೇಶವು ಯಾವ ಆಸ್ಟ್ರೇಲಿಯಾದ ರಾಜ್ಯದಲ್ಲಿದೆ ಅಂತ ಕೇಳಿದಾನೆ. ಸರಿನಾ? ಯಾವುದು? ಟಾರ್ಕಿನ್ ಎಲ್ಲಿ ಕಂಡುಬರುತ್ತೆ? ಟಾರ್ಕಿನ್ ಕಂಡುಬರೋದು ಈ ಒಂದು ಟ್ಯಾಸ್ಮೇನಿಯಾ ಅಂತ ಹೇಳ್ತೀವಿ. ಸರ್, ಯಾವುದು? ಈ ಒಂದು ಟ್ಯಾಸ್ಮೇನಿಯಾ ರಾಜ್ಯದಲ್ಲಿ ಕಂಡುಬರುತ್ತೆ. ಟ್ಯಾಸ್ಮೇನಿಯಾ ಸ್ಟೇಟಲ್ಲಿ ಈ ಒಂದು ಟಾರ್ಕಿನ್ ಎಂಬ ಒಂದು ಪ್ರದೇಶ ಕಂಡುಬರುತ್ತೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ZSI ಯ ಸಂಶೋಧಕರು ಕಂಡುಹಿಡಿದ ಹೊಸ ನೆಮೆಟೋಡ್ ಪ್ರಭೇದದ ವೈಜ್ಞಾನಿಕ ಹೆಸರೇನು ಅಂತ ಕೇಳಿದಾನೆ. ಸರ್, ಯಾವುದು? ನೆಮೆಟೋಡ್ನ ಒಂದು ವೈಜ್ಞಾನಿಕ ಹೆಸರೇನು? ಏನಾಗಿದೆ ನೆಮೆಟೋಡ್ನ ಒಂದು ವೈಜ್ಞಾನಿಕ ಹೆಸರು? ಹೇಳ್ಬೋದಾ? ಕ್ರಾಸೋಲ್ಯಾಂಬಿಯಾ ಇಂಡಿಕಾ, ಆ್ಯಂಡ್ ದೆನ್ ಭಾರತಿ, ಧೃತಿಯ, ಆ್ಯಂಡ್ ದೆನ್ ಹಿಮಾಚಲಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಧೃತಿಯ ಅಂತ ಹೇಳ್ತೀವಿ. ಯಾವುದು? ಕ್ರಾಸೋಲ್ಯಾಂಬಿಯಾ ಧೃತಿಯೆ ಅನ್ನುವುದು ಈ ಒಂದು ಹೊಸ ನೆಮೆಟೋಡ್ನ ಒಂದು ವೈಜ್ಞಾನಿಕ ಹೆಸರಾಗಿದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸೆಪ್ಟೆಂಬರ್ 2024ರಲ್ಲಿ PT ಉಷಾ ಅವರ 39 ವರ್ಷಗಳ ಹಳೆಯ ದಾಖಲೆಯನ್ನು ಮುರಿದ ವಿತ್ಯ ರಾಮರಾಜ್ ಅವರು 400 ಮೀಟರ್ ಹರ್ಡಲ್ಸ್ನಲ್ಲಿ ಹೊಸ ಕೂಟದ ದಾಖಲೆಯ ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಸರಿನಾ? ಸೊ ಈ ಒಂದು ಸಮಯ ಎಷ್ಟಿದೆ?
56.23 ಸೆಕೆಂಡ್ ಅಂತ ಹೇಳ್ತೀವಿ ಸರ್. ಎಷ್ಟು 56.23 ಸೆಕೆಂಡ್ಗಳು ಅಂತ ಹೇಳ್ತೀವಿ. ಯಾರ ಒಂದು ದಾಖಲೆಯನ್ನು ಮುರಿದಿದ್ದಾರೆ ಅಂತಂದರೆ ಇವರು PT ಉಷಾ ಅವರ ದಾಖಲೆಯನ್ನು ಮುರಿದಿದ್ದಾರೆ. ಯಾರು? ಆರ್ ವಿತ್ಯ ರಾಮರಾಜ್ ಅವರು ಅಂತ ಹೇಳ್ತೀವಿ ಸರ್. ಈ ವಿತ್ಯ ಅವರು ಏನಿದಾರಲ್ವ, ಸೊ ಈ ಒಂದು ದಾಖಲೆಯನ್ನು ಮುರಿದಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 2025ರಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಭಾರತ ಬಾಂಗ್ಲಾದೇಶ ನೌಕಾ ವ್ಯಾಯಾಮ ಬೊಂಗೋ ಸಾಗರ್ 2025 ಮತ್ತು ಸಂಘಟಿತ ಗಸ್ತು ನಡೆಸಲಾಯಿತು. ಈ ವ್ಯಾಯಾಮದಲ್ಲಿ ಯಾವ ಭಾರತೀಯ ನೌಕಾಪಡೆ ಯುದ್ಧ ನೌಕೆ INS ಭಾಗವಹಿಸಿತ್ತು ಅಂತ ಕೇಳಿದ್ದಾನೆ. ಯಾವುದು ಭಾಗವಹಿಸಿತ್ತು ಇದರಲ್ಲಿ? INS ನೀಲಗಿರಿ, INS ರಣವೀರ್, INS ವಾಗ್ಶೀರ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ INS ಸೂರಂತ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದು? ಆಪ್ಷನ್ ಡಿ INS ರಣವೀರ್ ಅಂತ ಹೇಳ್ತೀವಿ. ಯಾವುದು? INS ರಣವೀರ್ ಏನಿದೆ ಅಲ್ವಾ, ಸೊ ಅದನ್ನು ಮಾಡಿದೆ, ಗಸ್ತು ನೌಕೆ ನಡೆಸಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 20, 2025ರಂದು MIT ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಆಯೋಜಿಸಿದ್ದ ಇಂಡಿಯನ್ ವೆಬ್ ಬ್ರೌಸರ್ ಡೆವಲಪ್ಮೆಂಟ್ ಚಾಲೆಂಜ್ ವಿಜೇತ ಎಂದು ಈ ಕೆಳಗಿನ ಯಾವ ಕಂಪನಿಗಳನ್ನು ಘೋಷಿಸಲಾಯಿತು ಅಂತ ಕೊಟ್ಟಿದ್ದಾನೆ. ಸರ್, ಯಾವ ಒಂದು ಕಂಪನಿಯನ್ನು ಘೋಷಿಸಲಾಗಿದೆ ಅಂತ ಕೇಳಿದ್ರೆ ಜೋಹೋ ಕಂಪನಿಯನ್ನು ಈ ಒಂದು ವಿಜೇತ ಅಂತ ಘೋಷಣೆ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರವು ಯಾವ ತಿಂಗಳಲ್ಲಿ ರಾಷ್ಟ್ರೀಯ ಕ್ರೀಡಾ ಆಡಳಿತ ಮಸೂದೆ 2024ರ ಕರಡನ್ನು ಪರಿಚಯಿಸಲಾಯಿತು ಅಂತ ಕೇಳಿದರೆ, ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಅಕ್ಟೋಬರ್ ಅಂತ ಹೇಳ್ತೀವಿ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2024ರ ವಿಶ್ವ ಕೆಡೆಟ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿದೆ ಸರ್ನ? ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಸರಿನಾ. ಸೊ ಇದನ್ನು ಕೇಳ್ತಾನೆ. ಸೊ ಇದು ಎಷ್ಟು ಪದಕಗಳನ್ನು ಗೆದ್ದಿದೆ ಅಂದರೆ ಟೋಟಲಿ 2 ಪದಕಗಳನ್ನು ನಮ್ಮ ಭಾರತ ಗೆದ್ದಿದೆ. ಇಲ್ಲಿ ವಿಶ್ವ ಕೆಡೆಟ್ ಚೆಸ್ ಚಾಂಪಿಯನ್ಶಿಪ್ಪಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2024ರಲ್ಲಿ ಯಾವ ಭಾರತೀಯ ರಾಜ್ಯವು ತನ್ನ ಮೊದಲ ವೈನ್ ಉತ್ಪಾದನಾ ಘಟಕವನ್ನು ಪ್ರಾರಂಭಿಸಿತು? ಓಕೆ. ಸೊ ಇದು ವೈನ್ ಉತ್ಪಾದನಾ ಘಟಕ ಎಲ್ಲಿ ಆರಂಭ ಆಗಿರಬಹುದು? ಇದು ಎಲ್ಲಿ ಚಳಿ ಜಾಸ್ತಿ ಇರುತ್ತೆ ಅಲ್ಲೇ, ಎಲ್ಲಿ? ನಾಗಾಲ್ಯಾಂಡಲ್ಲಿ, ಉತ್ತರಾಖಂಡಲ್ಲಿ, ಮೇಘಾಲಯದಲ್ಲಿ, ಅರುಣಾಚಲ ಪ್ರದೇಶದಲ್ಲಿ. 4 ಆಪ್ಷನ್ ಹೇಗಿದಾವೆ ಅಂದರೆ ಚಳಿ ಇರೋಂಥ ಪ್ರದೇಶ ಇದ್ದಾವೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಉತ್ತರಾಖಂಡ ಅಂತಲೇ ಹೇಳ್ತೀವಿ. ಯಾವುದು? ಉತ್ತರಾಖಂಡದಲ್ಲಿ ಈ ಒಂದು ಮೊದಲ ವೈನ್ ಉತ್ಪಾದನಾ ಘಟಕ ಪ್ರಾರಂಭಿಸಿದೆ ಸರಿನಾ. ತನ್ನ ರಾಜ್ಯದ, ಭಾರತದಲ್ಲ ಸರಿನಾ, ಭಾರತೀಯ ಆ ರಾಜ್ಯದ ಒಂದು ಮೊದಲ ವೈನ್ ಉತ್ಪಾದನಾ ಘಟಕ. ಸೊ ಆ ರೀತಿ ನೋಡೋದಾದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಇದ್ದಾವೆ. UPಯಲ್ಲಿದ್ದಾವೆ, ಗುಜರಾತಲ್ಲಿದೆ. ಓಕೆ. ಸೊ ಆ್ಯಂಡ್ ದೆನ್ ಬೆಂಗಳೂರಲ್ಲಿದೆ. ಸೊ ಈ ಒಂದು ವೈನ್ ಉತ್ಪಾದನಾ ಘಟಕ ಇದ್ದಾವೆ. ಬಟ್ ಈ ಉತ್ತರಾಖಂಡ ಏನಿದೆಯಲ್ಲ ಫಾರ್ ದ ಫಸ್ಟ್ ಟೈಮ್ ಇವಾಗ ಅದನ್ನು ಪ್ರಾರಂಭ ಮಾಡಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 2025ರಲ್ಲಿ ಸಂಭವಿಸಿದ ವಿನಾಶಕಾರಿ ಭೂಕಂಪದಿಂದ ಮ್ಯಾನ್ಮಾರ್ನ ಯಾವ ನಗರವು ಹೆಚ್ಚು ಪರಿಣಾಮ ಬೀರಿತು? ಸರಿನಾ, ಯಾವ ಒಂದು ನಗರ? ಸೊ ಇದನ್ನು ನಾವು ನ್ಯೂಸಲ್ಲಿ ಸಾಕಷ್ಟು ಸರಿ ನೋಡಿರ್ತೀವಿ. ಯಾವುದು? ಹಕಿತು ಅಂತ ಹೇಳ್ತೀವಿ ಸರ್. ಈ ಒಂದು ಹಕಿತು ಅನ್ನೋ ಒಂದು ನಗರಕ್ಕೆ ಅತಿ ಹೆಚ್ಚು ಪ್ರಭಾವವನ್ನು ಬೀರಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಯಾವ 2 ದೇಶಗಳು ಭದ್ರತಾ ಸಂಬಂಧಗಳನ್ನು ಗಾಢವಾಗಿಸಲು ತಮ್ಮ ದೀರ್ಘಕಾಲದ ಸಂಬಂಧವನ್ನು ಬಲಪಡಿಸಲು ಹೊಸ 100 ವರ್ಷಗಳ ಪಾಲುದಾರಿಕೆಗೆ ಸಹಿ ಹಾಕಿದವು ಅಂತ ಕೊಟ್ಟಿದ್ದಾನೆ. ಸರಿನಾ, ಯಾವ್ದು ಹಾಕಿದವೆ? ಈ ಒಂದು UK ಹಾಗೆ ಯುಕ್ರೇನ್ ಅಂತ ಹೇಳ್ತೀವಿ ಸರ್ನ. ಯಾವುದು? ಒಂದು UK ಹಾಗೆ ಈ ಒಂದು ಯುಕ್ರೇನ್ ಏನಿದೆ ಅಲ್ವಾ, ಇವೆರಡು ಸಹ ಇತ್ತೀಚೆಗೆ ಸಹಿಯನ್ನು ಹಾಕಿದಾವೆ ಒಂದು ಭದ್ರತಾ ಒಂದು ಸಂಬಂಧವನ್ನು ಗಾಢವಾಗಿಸಲು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ರಮುಖ ತಂತ್ರಜ್ಞಾನ ಪ್ರದರ್ಶನವಾದ ಗೈಟೆಕ್ಸ್ ಏಷ್ಯಾ 2025 ಯಾವ ನಗರದಲ್ಲಿ ನಡೆಸಲಾಯಿತು ಅಂತ ಕೇಳಿದ್ದಾನೆ ಸರ್ನ. ಈ ಒಂದು ಗೈಟೆಕ್ಸ್ ಏಷ್ಯಾ 2025 ಯಾವ ನಗರದಲ್ಲಿ ನಡೆಸಲಾಗಿದೆ? ಯಾವ ನಗರ? ಸಿಂಗಾಪುರ ನಗರ ಅಂತ ಹೇಳ್ತೀವಿ ಸರ್ನ. ಯಾವುದು? ಸಿಂಗಾಪುರ ನಗರ ಅಂತ ಹೇಳ್ತೀವಿ. ಇವಾಗಲೇ ನೋಡಿದವಲ್ವಾ ಷಣ್ಮುಗಂ ಯಾವ ದೇಶದ ಒಂದು ರಾಷ್ಟ್ರಪತಿಯಾಗಿದ್ದಾರೆ? ಇದೇ ಒಂದು ಸಿಂಗಾಪುರ ರಾಜ್ಯದ ರಾಷ್ಟ್ರಪತಿಯಾಗಿದ್ದಾರೆ. ಓಕೆ, ದೇಶದ ರಾಷ್ಟ್ರಪತಿಯಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಸಂಸತ್ತು, ಅಧಿಕಾರಗಳು, ಕಾರ್ಯಗಳು ಮತ್ತು ಸವಲತ್ತುಗಳು ತುಲನಾತ್ಮಕ ಸಂವಿಧಾನಿಕ ದೃಷ್ಟಿಕೋನ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಅಂತ ಕೊಟ್ಟಿದ್ದಾರೆ ಸರ್ನ. ಯಾರು ಬರೆದಿದ್ದಾರೆ? ಇಷ್ಟು ಟೈಟಲ್ ಇಷ್ಟು ಉದ್ದ ಹೆಸರಿಟ್ಟಿದ್ದಾರೆ ಅಂತಂದರೆ ಯಾರು ಬರೆದಿದ್ದಾರೆ ಆ ಒಂದು ಪುಸ್ತಕವನ್ನು? ಯಾರು? ಡಾಕ್ಟರ್ ಐಶ್ವರ್ಯ ಪಂಡಿತ್ ಅವರು, ಅಮಿತಾಬ್ ಕಾಂತ್ ಅವರು, ಓಂ ಬಿರ್ಲಾ ಅವರು, ಆ್ಯಂಡ್ ದೆನ್ KS ಚೌಹಾಣ್ ಅವರು. ಸರಿನಾ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ KS ಚೌಹಾಣ್ ಅವರು ಅಂತ ಹೇಳ್ತೀವಿ ಸರಿನಾ. ಯಾವ ಒಂದು ಪುಸ್ತಕ? ಸಂಸತ್ತು, ಅಧಿಕಾರಗಳು, ಕಾರ್ಯಗಳು ಮತ್ತು ಸವಲತ್ತುಗಳು ತುಲನಾತ್ಮಕ ಸಾಂವಿಧಾನಿಕ ದೃಷ್ಟಿಕೋನ ಎಂಬ ಒಂದು ಪುಸ್ತಕ ಅಂತ ಹೇಳ್ತೀವಿ. ಯಾವುದು? KS ಚೌಹಾಣ್ ಅವರು ಬರೆದಿರತಕ್ಕಂಥ ಪುಸ್ತಕ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ಪ್ರಕಾರ ಗುಣಮಟ್ಟದ ಜನರಿಕ್ ಔಷಧಿಗಳನ್ನು ಎಲ್ಲರಿಗೂ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಾಗುವಂತೆ ಮಾಡುವ ಗುರಿಯೊಂದಿಗೆ ಪ್ರಧಾನಮಂತ್ರಿ ಭಾರತೀಯ ಜನ ಔಷಧಿ ಪರಿಯೋಜನಾ ಅಡಿಯಲ್ಲಿ ಜನೌಷಧಿ ಕೇಂದ್ರಗಳ ಸಂಖ್ಯೆ ಫೆಬ್ರವರಿ 28, 2025ರಂದು ಯಾವ ಅಂಕಿ ಅಂಶವನ್ನು ದಾಟಿದೆ ಅಂತ ಕೊಟ್ಟಿದ್ದಾನೆ ಸರ್ನ. ಎಷ್ಟು ಈ ಒಂದು ಜನೌಷಧಿ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ? ಎಷ್ಟು? 15,000 ಅಂತ ಹೇಳ್ತೀವಿ ಸರ್ನ. ಎಷ್ಟು ದಾಟಿದೆ ಅಂದರೆ 15,000 ಇವಾಗ ಪ್ರಸ್ತುತ ದಾಟಿದೆ. ಆ್ಯಂಡ್ ದೆನ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ. ಓಕೆ, ಕೊನೆ 2 ಪ್ರಶ್ನೆಯಲ್ಲಿ 2ನೇ ಪ್ರಶ್ನೆ ಯಾವುದು ಅಂತಂದರೆ, ಭಾರತದ ಯಾವ ಅಣೆಕಟ್ಟುಗಳಿಗೆ ತನ್ನ ಪ್ರವರ್ತಕ ಡಿಜಿಟಲ್ ವಿಪತ್ತು ನಿರ್ವಹಣಾ ವ್ಯವಸ್ಥೆಗಾಗಿ ETG ಅವಾರ್ಡ್ಸ್ 2025ರಲ್ಲಿ ಪ್ರತಿಷ್ಠಿತ ವಿಪತ್ತು ನಿರ್ವಹಣೆಯಲ್ಲಿ ಡಿಜಿಟಲ್ ಇನ್ನೋವೇಷನ್
ಚಿನ್ನದ ವರ್ಗ ಪ್ರಶಸ್ತಿಯನ್ನು ಮಿನಿ ರನ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಇಂಡಿಯಾ ಲಿಮಿಟೆಡ್ಗೆ ನೀಡಲಾಯಿತು ಅಂತ ಕೊಟ್ಟಿದ್ದಾನೆ. ಹೆಸರನ್ನ ಯಾವುದಕ್ಕಾಗಿ, ಯಾವ ಒಂದು ಅಣೆಕಟ್ಟು? ತೆಹರಿ ಅಣೆಕಟ್ಟು ಅಂತ ಹೇಳ್ತೀವಿ. ಹೆಸರನ್ನ ಯಾವುದು? ತೆಹರಿ ಅಣೆಕಟ್ಟು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ನಮ್ಮ ಜೀವನಕ್ಕಾಗಿ ಭವಿಷ್ಯದ ಸಮಾಜವನ್ನು ವಿನ್ಯಾಸಗೊಳಿಸುವುದು ಎಂಬ ವಿಷಯದ ಮೇಲೆ ನಡೆಯುವ ವಿಶ್ವ ಎಕ್ಸ್ಪೋ 2025 ಈ ಕೆಳಗಿನ ಯಾವ ಜಪಾನಿನ ನಗರಗಳು ಆಯೋಜಿಸುತ್ತವೆ ಅನ್ನುವ ಕ್ವಶನ್ ಇದೆ ಅಲ್ವಾ. ಇದನ್ನು ಹೋಮ್ವರ್ಕ್ ಆಗಿ ತಗೊಳ್ಳಿ, ಇದನ್ನು ನೀವು ಕಾಮೆಂಟ್ ಮಾಡಿ. ಓಕೆ, ಸೊ ಇದಾಗಿತ್ತು ಇಲ್ಲಿವರೆಗೆ ಮುಂಬರ್ತಕ್ಕಂಥ RRB ಡಿ ಗ್ರೂಪ್ನ ಎಕ್ಸಾಮ್ನ ಶಿಫ್ಟ್ಗಳಲ್ಲಿ ಕೇಳಬಹುದಾದ ಪ್ರಮುಖ ಕರೆಂಟ್ ಅಫೇರ್ಸ್ನ ಪ್ರಶ್ನೆಗಳು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.